ಇದ್ರಾಗ 20,000 ಚಿನ್ನ ಐತೆ, 5 ಕ್ಯಾರೆಟ್ ವಜ್ರ ಐತೆ. ಹಾ ಮುಚ್ಚ ಬಾಯ್, ನನ್ ಮಾತು ಕೇಳ್ಬಾರ್ದು. ಸುಮಾ ಬಾ. ಹೇಳಿ, ಅಪ್ಪನಿಂದ ಔತ್ಕೋತಾನೆ. ಸ್ಕೂಲಿಗೆ ನುಗ್ಗಿ ಬಾಗಿಲು ಹಾಕಿದೀಯಾ? ದಂಡ ತೆರಬೇಕು, ಪಂಚಾಯತಿ ಕರಿತೀವಿ. ದಂಡ ತೆರೋರು ನೀವು, ಪಂಚಾಯತಿ ಕರೆಯೋರು ನಾನು. ನ್ಯಾಯ ಬೇಕು. ನನ್ನ ಮಗಳ ಮೇಲೆ ಕೈ ಮಾಡಿದ್ದಕ್ಕೆ ಆ ದುಷ್ಟ ದಂಡ ತೆರಬೇಕು, ಅವನಿಗೆ ಚೀವಾಣಿ ಹಾಕ್ಬೇಕು. ಮಾತಾಡಿ, ಯಾಕೆ ಯಾರಿಗೂ ನರ ಇಲ್ವಾ? ಎಂತಯ್ಯ, ನೀ ಹೇಳೋದು ಕೇಳೋದು ಎಲ್ಲ ನ್ಯಾಯನೇ. ಎಂತ ತಂದೆಗೂ ಕರುಳು ಚುರ್ರ ಅಂತ ನಂಗೂ ಹಂಗೇ ಆಗ್ತಾ. ನೀ ದಂಡ ಕೇಳ್ತಾ ಇದೀಯ, ಒಪ್ಕೊಂಡೆ, ತಗೋ. ಈ ಪಂಚಾಯತಿ ಎಷ್ಟು ದಂಡ ಆಗ್ತದೋ ಅಷ್ಟು ತಗೋ. ಏನ್ ಶಂಕರ, ಇವ್ನು ಹೀಗೆ ಮಾತಾಡ್ತಾ ಇದ್ದಾನೆ? ಏನೋ ಮಸ್ಲತ್ ಮಾಡ್ತಾ ಇದ್ದಾನೆ. ಏನ್ ಮಾತಾಡ್ತಿದ್ದೀರಿ ಸಾವ್ಕಾರ್ರೆ? ಈ ಎಂಟಯ್ಯ ಅವನ್ ಮಗಳ ಮೇಲೆ ನಿಮ್ ಮಗ ಕೈ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟಿದ್ ಮಾತ್ರಕ್ಕೆ ನಿಜ ಅಂತ ಒಪ್ಕೋಬೇಕಾ? ಎಲ್ಲಿ ಸಾಕ್ಷಿ ಕರೀಲಿ, ಕರೀತೀನಿ. ಬೇಡ, ಸಾಕ್ಷಾಗೀಕ್ಷ ಏನು ಬೇಡ, ಎಲ್ಲ ನಮ್ಮ ಹುಡುಗನ ಹೇಳವನೆ. ಏನ್ ಮಾತಾಡ್ತಾ ಇದ್ದೀರಿ ಸಾವ್ಕಾರ್ರೆ? ತಕ್ಕಳೆ ದಂಡ ಆಕೆ ಚೀಮಾರಿ. ಆದ್ರೆ ಒಂದು, ಆಗೋಗಿದ್ದನ್ನ ಯಾರು ತಪ್ಸಕ್ಕಾಗಕ್ಕಿಲ್ಲ. ನನ್ನ ಮಗನು ಸುಮಾನು ಗಂಡ ಹೆಂಡತಿ ತರ ಒಂದಾಗ್ಬಿಟ್ಟವ. ಸ್ವಲ್ಪ ಇರಿ ಮೇಷ್ಟ್ರೆ, ಮುಂದೆ ಹೇಗ್ ನಾಟಕ ಆಡ್ತಾನೆ ಇವನು ನೋಡೋಣ. ಯಾವ ಸುಳ್ಳು ಯಾವುದು ನಿಜ ನೀವೇ ಹೇಳಿ. ಹೌದು, ಕರಿಯಣ್ಣನು ಸುಮ್ಮನು ನಮ್ ತೋಟದ ಪಕ್ಕದ ಮಾವಿನ ತೋಪನಾಗೆ ಅದೆಷ್ಟೋ ಬಾರಿ ಕಂಡಿವ್ನಿ ನಾನು. ಅದೇ ನನಗೂ ಆಶ್ಚರ್ಯ. ನಾ ಪೇಟೆಯಿಂದ ಬರುವಾಗ ಅವರಿಬ್ರು ನದಿ ದಂಡ ಬಿದ್ದದ್ದು ನಾನು ನೋಡಿವ್ನೆ. ಕರಿಯಣ್ಣ ನಮ್ ಸ್ಕೂಲ್ಗೂ ಆಗಾಗ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತಿದ್ದ. ಸುಳ್ಳು, ಹಸಿ ಸುಳ್ಳು ಹೇಳ್ತಿದ್ದೀರಲ್ರಿ ಹೆಡ್ ಮೇಷ್ಟ್ರೆ. ಹಾಗೇನಾದ್ರೂ ಈ ಕರಿಯನ್ಗೂ ಸುಮಾಗೂ ಸ್ನೇಹ ಇದ್ದಿದ್ರೆ ಅವನು ಬಂದಾಗ ಇವಳು ಯಾಕೆ ಕಿಚ್ಕೋತಾ ಇದ್ಲು? ಯಾಕೆ ಅಂದ್ರೆ ನೀವ್ ಮಧ್ಯದಾಗ ಬಂದೆ. ಇವನು ಈ ಸಂಕ್ರ ಮಧ್ಯದಾಗ ಬಂದ, ಓದೋನು ಸೀಮೆ ತಿರ್ಗಾಕ್ ಹೋದವನು. ಇವನು ಬಂದ ಅವಳ ತಲೆ ಕೆಡುತ್ತ, ಅವಳು ನನ್ನ ಮಗನ ದಪ್ಪ ಅಂತ ಕೆಳಗ ಹಾಕ್ಬಿಟ್ಟು. ನಮ್ಮ ಹುಡ್ಗ ಪಾಪ ಬಹಳ ಬೇಜಾರಾಗಿ ನ್ಯಾಯ ಕೇಳಕ್ಕೆ ಅಂತ ಈ ಸ್ಕೂಲ್ಗೆ ಹೋದ. ಅದ ಅವಳಿಗೆ ಇಷ್ಟ ಆಗ್ಲಿಲ್ಲ, ಕಿರಿಚ್ಕೊಂಡ್ಲು ಅಷ್ಟೇ. ಈಗ ಹೇಳಿ, ಅನ್ಯಾಯ ಮಾಡಿದ್ಯಾರು? ನಮ್ ಹುಡುಗನ್ಗೂ ಸುಮಂಗೂ ಮಧ್ಯ ಬಂದ ಈ ಸಂಕರ್ನ, ಇಲ್ಲ ಸಂಕಟ ಅನುಭವಿಸ್ತಿರೋ ನಮ್ ಹುಡ್ಗನ? ನೋಡಿ ಅಂಕಯ್ಯ, ಈಗೆಲ್ಲ ಆಗೋಗ್ಬಿಟ್ಟೈತೆ, ಏನು ಮಾಡಕ್ ಆಗಕ್ಕಿಲ್ಲ. ನಿನ್ ಮಗಳ ಜೀವನ ಹಾಳು ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಅವಳನ್ನ ಈಗಲೂ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ಇದ್ರ ಮ್ಯಾಗಿ ನಿನ್ನಿಷ್ಟ, ನಿಮ್ಮೆಲ್ರ ಇಷ್ಟ ಏನ್ ತಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ನಾನೆಲ್ಲ ಓಡೋಯ್ತೀನಿ, ಬರ್ತೀನಿ. ಭೇಷ್ ಸಾವುಕಾರ ನಾಗಪ್ಪ, ಭೇಷ್, ಮೆಚ್ಕೋಬೇಕು. ಅದೇನ್ ನ್ಯಾಯ ಬರುತ್ತೆ, ಅದೆಂಥ ದೊಡ್ಡ ಮನಸ್ಸು, ಏನ್ ಕತೆ? ಏನ್ ಸುಮ್ನೆ ಕಂಬಗಳ ತರ ನಿಂತಿದ್ದೀರಾ? ಊರಿಗೆ ದೊಡ್ಡ ಮನುಷ್ಯರು ಅಂತೀರಾ, ಒಬ್ರಿಗೂ ಮಾತಿಲ್ಲ? ಮಾತಾಡಿ. ಈ ಸಾವುಕಾರ ನಾಗಪ್ಪನ್ನ ಹೊಗಳಿ, ನನಗ್ ಛೀಮಾರಿ ಹಾಕಿ. ವೆಂಕಟಯ್ಯನ ತೆಗಳಿ, ಹೇಳಿ ವೆಂಕಟಯ್ಯನಿಗೆ ನಿನ್ ಮಗಳು ಸುಮಾ ಮದುವೆ ಈ ಶಂಕರನ್ ಜೊತೆನಲ್ಲಿ ಅಲ್ಲ, ಸಾವುಕಾರ ನಾಗಪ್ಪನವ್ರ ಕುಮಾರ ಕರಿಯನ್ ಜೊತೆ ಅಂತ. ಶಂಕರ, ನಮ್ಮ ಈ ಸಾವುಕಾರ ನಾಗಪ್ಪನವ್ರ ಮನಸ್ಸು ಬಹಳ ದೊಡ್ಡ ಮನಸ್ಸು. ನಾನು ಇವ್ರ ತೋಟದಲ್ಲಿ ಕಾಯಿ ಕಟ್ಟಾಗ ಸುಮ್ನಿತ್ತು. ಇವ್ರ ಭೂಮಿನ ನಾನು ಅಕ್ರಮವಾಗಿ ಉಳೋಕ್ ಹೋದಾಗ ನನ್ನ ಪೂರ್ತಿ ಕೊಲ್ಲದೆ ನನ್ನ ಪ್ರಾಣ ಉಳಿಸಿದ್ರು. ಇವ್ರ ಎಲೆಕ್ಷನ್ ಮೀಟಿಂಗ್ ನಲ್ಲಿ ಸುಮಾ ಡಾನ್ಸ್ ಮಾಡೋಲ್ಲ ಅಂತಂದ್ರು ಅವಳ ಮೇಲಿನ ಪ್ರೀತಿಯಿಂದ ಅವಳನ್ನ ತನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ತಳಮಳಿಸಿದ್ರು. ಅಂಥ ದೊಡ್ಡ ಮನಸ್ಸು ನಮ್ಮ ಈ ಸಾವುಕಾರ ನಾಗಪ್ಪನವ್ರು. ಸಾವುಕಾರ್ರೆ, ಇಷ್ಟು ದೊಡ್ಡ ಮನಸ್ಸು ಮಾಡಿದ್ರಿ ನಿಜ, ಆದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಒಂದ್ ಏರ್ಪಾಟ್ ಮಾಡ್ಕೊಡ್ಬೇಕು ನಾವು. ಸುಮಾ ಬಹಳ ದಿವಸದಿಂದ ಆಸೆ ಪಟ್ಟಿರೋದನ್ನ ನೆರವೇರಿಸ್ಕೊಡ್ಬೇಕು ನಾವು. ಏನು? ಹಾ, ಅವಳಿಗೆ ಬಹಳ ಬೇಕಾಗಿರೋರೊಬ್ರು ಅವಳ ಮದುವೆಗೆ ಬರ್ಬೇಕು. ಅದಕ್ಕೆ ನಾವು ಏರ್ಪಾಟ್ ಮಾಡ್ಕೊಡ್ಬೇಕು. ಅದಕ್ಕೇನಂತೆ, ಕರ್ಸೋಣ. ಯಾರದು? ಹುಡುಕ ರಾಚನ್ ಮಗಳು ಚೆನ್ನಿ. ಯಾರು? ಓ,
ಹುಡುಗಿನ ಡ್ರೈವರ್ ಮಾದನ್ ಜೊತೆ ಓಡೋಯ್ತಲ್ಲ. ಹಾಗಂತಾರ ಕೆಲವರು. ಅವಳನ್ನ ಕೆಡಿಸಿ ಕೊಂದು ಹೂತಾಕಿದ್ದಾರೆ ಅಂತಾರೆ ಇನ್ ಕೆಲವರು ಹೇಳ್ತಾರೆ ಕಳ್ಬಟ್ಟಿ ಜನ ಕುಡಿತದ ಅಮಲ್ನಲ್ಲಿ ಅವಳನ್ನ ಕೊಂದು ಹೆಣ ಬಚ್ಚಿಟ್ಟಿದ್ದಾರೆ ಅಂತ. ಆದ್ರೆ ರಾಜ ಹೇಳ್ತಾನೆ ಚೆನ್ನಿ ಎಲೆ ತಕೊಂಡು ನಿಮ್ಮ ಹತ್ರ ಹೋದದ್ದು ವಾಪಸ್ ಬರಲೇ ಇಲ್ಲ ಅಂತ. ಅದು ವರಸೆ. ನೀನ್ ಯಾರಲ್ಲ ಇದನ್ನೆಲ್ಲ ಕೇಳಕ್ಕೆ? ನಾನ್ ಯಾರು? ಬೇಕಾದ್ರೆ ಸುಮ್ಮನೆ ಕೇಳಿ. ಏನ್ ಸುಮಾ? ಹೌದು, ಚೆನ್ನಿ ನನ್ನ ಮದುವೆಗೆ ಬರಬೇಕು. ಗುಡ್. ನೋಡಿ ನಿಮ್ ಸೊಸೆ, ಐ ಮೀನ್ ಮುಂದೆ ಸೊಸೆ ಆಗೋಳೆ ಹೇಳ್ತಿದ್ದಾಳೆ. ಗರಡಿ ಬಸಪ್ಪ, ಅಂಗಡಿ ರಾಮಯ್ಯ ಎಲ್ರು ಊರಿಗೆ ದೊಡ್ಡ ಮನುಷ್ಯರು ಅನ್ನಿಸ್ಕೊಳ್ಳೋರೆಲ್ರು ಯಾಕೆ ಸುಮ್ನಿದ್ದೀರಾ? ಕೇಳ್ಕೊಳ್ಳಿ ಸಾವುಕಾರ ನಾಗಪ್ಪನವ್ರನ್ನ, ನಮ್ಮೂರು ಹುಡುಗಿ ಚೆನ್ನಿನ ಬೇಗ ಕರೆಸ್ಕೊಡಿ ಅಂತ. ಹೌದ್ಕಂ ಬುದ್ಧಿ, ಹೆಂಗಾರ ಮಾಡಿ ನಮ್ಮೂರು ಹುಡುಗಿ ಚೆನ್ನಿನ ಕರ್ಸ್ಕೊಡಿ ಬುದ್ಧಿ. ಹಂಗೆ ಆಗ್ಲಿ ಬಿಡಿ, ಅದಕ್ಕೇನಂತೆ. ಹೆಂಗಾರ ಮಾಡಿ ಆ ಮಾದನ್ ಹುಡುಕ್ಸಿ ನಾಲ್ಕು ಒದ್ದು ಬಾಯಿ ಬಿಡ್ಸಿದ್ರ ಆತು. ನೀವು ಬಿಡಿಸೋಕ್ ಮುಂಚೆ ಮಾದ ಪೊಲೀಸ್ ಸ್ಟೇಷನ್ ನಲ್ಲಿ ಆಗ್ಲೇ ಬಾಯ್ ಬಿಡ್ತಾ ಇದ್ದಾನೆ. ಹಂಗ ಯಾರು ಹೇಳಿದ್ರು? ಇನ್ಸ್ಪೆಕ್ಟರ್ ರಂಗಪ್ಪ. ಯಾಕೆ ಏನಾಯ್ತು ಸಾವುಕಾರ್ರೆ? ಏನಿಲ್ಲ, ಒಳ್ಳೇದಾಯ್ತು. ಬರ್ತೀನಿ. ಹಿಂಗೇ ಬಿಟ್ಬಿಟ್ರೆ ಮುಂಚೆ ಅವನ್ ಕತೆ ಮುಗಿದು. ಕರಿಯ ಏನಪ್ಪ? ಆ ದೇವತೆ ಹೇಳ ಏನ್ ಮಾಡು. ಇನ್ನೂ ಅಲ್ಲೇ ಐತೆ. ಇನ್ನು ಯಾಕೆ ಅಲ್ಲೇ ಮಾಡ್ತೀನಿ? ಹೇಗ ಸುಟ್ಟಾಕ? ಸಾರಿ, ಹಂಗೆ ಮಾಡ್ತೀವಿ. For more updates, like, comment, subscribe to our channel.